ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಎರಡನೇ ಬಾರಿ ಪರಪ್ಪನ ಅಗ್ರಹಾರ ಜೈಲಿಗೆ ಸೇರಿರುವ ನಟ ದರ್ಶನ್ ಈಗ ಒಂದರ ಮೇಲೊಂದು ಕಷ್ಟಗಳು ಎದುರಾಗುತ್ತಿವೆ. 82 ಲಕ್ಷ ರೂಪಾಯಿ ನಗದು ಬಗ್ಗೆ ಆದಾಯ ತೆರಿಗೆ ಇಲಾಖೆ ಈಗಾಗಲೇ ತನಿಖೆ ನಡೆಸುತ್ತಿರುವ ಹೊತ್ತಿನಲ್ಲೇ ದರ್ಶನ್ ಆಪ್ತ ಪ್ರದೋಷ್ ನೀಡಿರುವ ಹೊಸ ಹೇಳಿಕೆ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಅನ್ನು ಕೊಟ್ಟಿದೆ. ಪ್ರದೋಷ್ ನಿವಾಸದಲ್ಲಿ ಐಟಿ ಅಧಿಕಾರಿಗಳು ಪತ್ತೆ ಹಚ್ಚಿದ 30 ಲಕ್ಷ ರೂಪಾಯಿಗಳ ಬಗ್ಗೆ ನೀಡಬೇಕಿದ್ದ ಸ್ಪಷ್ಟನೆ ಬದಲಾಗಿ ಅವರು ಹಣದ ಸಂಪೂರ್ಣ ಜವಾಬ್ದಾರಿಯನ್ನ ತಳ್ಳಿ ಹಾಕಿದ್ದಾರೆ. ಈ 30 ಲಕ್ಷ ನಗದು ನನ್ನದೂ ಅಲ್ಲ, ನನ್ನ ಕುಟುಂಬಕ್ಕೂ ಸೇರಿರೋದಲ್ಲ ಅಂತ ಪ್ರದೋಷ್ ಹೇಳಿರುವುದು ಐಟಿ ಇಲಾಖೆಯಲ್ಲಿ ಇನ್ನಷ್ಟು ಸಂಶಯವನ್ನ ಮೂಡಿಸಿದೆ. ಹಣದ ಮೂಲವನ್ನು ಬಹಿರಂಗಪಡಿಸಲು ಹಿಂದೇಟು ಹಾಕಿರುವುದರಿಂದ ದರ್ಶನ್ ಅನ್ನು ಮತ್ತೊಮ್ಮೆ ವಿಚಾರಣೆಗೆ ಒಳಪಡಿಸಲು ಆದಾಯ ತೆರಿಗೆ ಇಲಾಖೆ ಸಜ್ಜಾಗಿದೆ. ಐಟಿ ವಿಚಾರಣೆಯ ವೇಳೆ ಅಧಿಕಾರಿಗಳು ಈ 30 ಲಕ್ಷದ ಮೂಲವನ್ನ ವಿವರಿಸಿ ಎಂದು ಕೇಳಿದಾಗ ಪ್ರದೋಷ್ ನನಗೆ ತಿಳಿದಿಲ್ಲ ಎಂದು ಉತ್ತರಿಸಿದ್ದಾರೆ. ಇನ್ನೊಂದು ಪ್ರಶ್ನೆಯಲ್ಲಿ ವಿವರಣೆ ಸರಿ ಇರದಿದ್ದರೆ ಸಂಪೂರ್ಣ ಹಣವನ್ನ ವಶಪಡಿಸಿಕೊಂಡು ತೆರಿಗೆ ವಿಧಿಸಲಾಗುತ್ತದೆ, ನಿಮಗೆ ಆಕ್ಷೇಪವಿದೆಯೇ ಎಂದು ಕೇಳಿದಾಗಲೂ ಅವರು ವಶಪಡಿಸಿಕೊಳ್ಳಬಹುದು, ನನಗೆ ಯಾವುದೇ ಆಕ್ಷೇಪವಿಲ್ಲ ಅಂತ ಹೇಳಿದ್ದಾರೆ. ಈ ನಿಲುವು ತನಿಖಾಧಿಕಾರಿಗಳನ್ನ ಹಣದ ಮೂಲದ ಕುರಿತು ಮತ್ತಷ್ಟು ಕಠಿಣ ತನಿಖೆ ಒಯ್ಯುತ್ತಿದೆ. ಈಗಾಗಲೇ ದರ್ಶನ್ ಕೂಡ ಐಟಿ ಮುಂದೆ ಹಲವು ಹೇಳಿಕೆಗಳನ್ನ ನೀಡಿದ್ದಾರೆ. ಅವರು ತಮ್ಮ ಸ್ನೇಹಿತ ರಾಮ್ ಮೋಹನ್ ರಾಜ್ಗೆ 2024 ಫೆಬ್ರವರಿಯಲ್ಲಿ 40 ಲಕ್ಷ ಕೈ ಸಾಲ ನೀಡಿದ್ದೇನೆಂದು ಒಪ್ಪಿಕೊಂಡಿದ್ದಾರೆ. 25 ಲಕ್ಷ ಹಣ ಕೃಷಿಯಿಂದ ಬಂದ ಲಾಭ, 15 ಲಕ್ಷವನ್ನ ಪ್ರಾಣಿಗಳ ಮಾರಾಟದಿಂದ ಪಡೆದಿದ್ದೇನೆ, ಉಳಿದಂತೆ ಅಭಿಮಾನಿಗಳು ಹುಟ್ಟುಹಬ್ಬಕ್ಕೆ ನೀಡಿದ ಉಡುಗೊರೆ ಹಣ ಅಂತ ದರ್ಶನ್ ಸ್ಪಷ್ಟಪಡಿಸಿದ್ರು. ಇನ್ನು ಮನೆಯಲ್ಲಿ ಸಿಕ್ಕ 37 ಲಕ್ಷಕ್ಕೂ ಇದೇ ಮೂಲ ಎಂದು ಹೇಳಿದ್ದರು. ಆದರೆ ಈ ಹಣಕ್ಕೆ ಯಾವುದೇ ದಾಖಲೆಗಳನ್ನ ತೋರಿಸಲು ಸಾಧ್ಯವಾಗಿಲ್ಲ ಎಂದು ಒಪ್ಪಿಕೊಂಡ್ರು. ಈಗ ಪ್ರದೋಷ್ ನೀಡಿದ 30 ಲಕ್ಷ ನಮ್ಮದು ಅಲ್ಲ ಎಂಬ ಹೇಳಿಕೆ ದರ್ಶನ್ನ ಹಿಂದಿನ ಹೇಳಿಕೆಗಳೊಂದಿಗೆ ಹೊಂದಿಕೆಯಾಗದ ಕಾರಣ ಹಣದ ನಿಜವಾದ ಮೂಲ ಕುರಿತು ಐಟಿ ಇಲಾಖೆ ಗಂಭೀರವಾಗಿ ವಿಶ್ಲೇಷಣೆ ನಡೆಸುತ್ತಿದೆ. ದರ್ಶನ್ ಮೇಲೆ ಒತ್ತಡ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಈ ಪ್ರಕರಣದಲ್ಲಿ ಹಣಕಾಸು ತನಿಖೆ ಮತ್ತೊಂದು ದೊಡ್ಡ ಆಯಾಮ ಪಡೆಯುವ ಸಾಧ್ಯತೆ ಕೂಡ ಇದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.